Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು 11ನೇ ಕ್ಲಾಸ್ ಇದೆ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಮೆಥಡ್ಸ್ ಆಫ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಏನಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ, ತುಂಬಾ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ದಟ್ ಈ ಟಾಪಿಕ್ ಮೇಲೆ ಯಾವುದೇ ಒಂದು ಕ್ವಶನ್ಸ್ ಬಂದ್ರು ನೀವು ಆನ್ಸರ್ ಮಾಡಬಹುದು ಎಕ್ಸಾಮ್ ಅಲ್ಲಿ, ರೈಟ್. ಸೊ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಕ್ಲಾಸು ಮೆಥಡ್ಸ್ ಆಫ್ ಸ್ಯಾನಿಟರಿ ಲ್ಯಾಂಡ್ ಫಿಲ್. ಸೊ ಮೆಥಡ್ಸ್ ಆಫ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಲ್ಲಿ ಈಗ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಬಗ್ಗೆ ಹೇಳ್ಕೊಟ್ಟಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನೇನು ಓದಿದೀವಿ ನಿಮ್ಗೆ ನೆನಪಿದೆ, ರೈಟ್. ಸೊ ಯಾವ ತರ ರಿಯಾಕ್ಷನ್ಸ್ ಇತ್ತು, ರಿಯಾಕ್ಷನ್ಸ್ ಇನ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಏನಿತ್ತು ಅದ್ರ ಬಗ್ಗೆ ಓದಿದೀವಿ. ಮೆಥಡಾಲಜಿ ಯಾವ ತರ ಏನಂತಂದ್ರೆ ಈ ನೋಡಿ ಈ ಸ್ಕೆಚ್, ರೈಟ್. ಸೊ ವೇಸ್ಟ್ ನ ಯಾವ ತರ ಪ್ಲೇಸ್ ಮಾಡ್ತಾರೆ ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೆಥಡ್ಸ್ ಏನೇನಿದೆ ಅಂತ. ಸೊ ಫಸ್ಟ್ ಮೆಥಡ್ ಈಸ್ excavated cell or trench method, and the second one is area method or ramp method, right, and the cannon or depression method. ಈ ಮೂರು ಮೆಥಡ್ ನ ಇವತ್ತು ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಮೆಥಡ್ ಬಂದ್ಬಿಟ್ಟು excavated cell or trench method. ಸೊ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ನಾನು ಒಂದು ಸ್ಕೆಚ್ ಹಾಕಿದ್ದೀನಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇವಾಗ. ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಇಲ್ಲಿ ಈ ತರ ನೀವು ನೋಡಿದಾಗ ಇಲ್ಲಿ ನೋಡಿ, ಹಾ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲೇ ನೋಡ್ಬಿಡಿ, ಸಾರಿ ನೋಡಿ. ಈಗ ಇಲ್ಲಿ ಏನ್ ಮಾಡ್ತಾ ಇದೆ, ಒಂದು ನಾರ್ಮಲ್ ಲ್ಯಾಂಡ್ ಇದೆ, ರೈಟ್. ಈ ನಾರ್ಮಲ್ ಲ್ಯಾಂಡ್ ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಈ ಬುಲ್ಡೋಸರ್ ಏನ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ಸ್ಕ್ರಾಪಿಂಗ್ ಮಾಡುತ್ತೆ ಫಸ್ಟ್ ಮೇಲ್ಗಡೆಯಿಂದ. ಈ ತರ ಸ್ಕ್ರಾಪಿಂಗ್ ಮಾಡ್ಬಿಟ್ಟು ಒಂದು ಟ್ರೆಂಚ್ ನ ರೆಡಿ ಮಾಡ್ತಾರೆ ಅವರು. ಸೊ ದಿಸ್ ಇಸ್ ಅ ಟ್ರೆಂಚ್. ಈ ಟ್ರೆಂಚ್ ಒಳಗಡೆ ವೇಸ್ಟ್ ಕಲೆಕ್ಷನ್ ಏನಿರುತ್ತೆ, ಆಯ್ತಾ, ವೇಸ್ಟ್ ಏನಿರುತ್ತೆ ಈ ಟ್ರಕ್ ಏನ್ ಮಾಡ್ತಾ ಇದೆ, ಇಲ್ಲಿ ಅನ್ಲೋಡ್ ಮಾಡ್ತಾ ಇದೆ. ಸೊ ಈಗ ಈ ತರ ಅನ್ಲೋಡ್ ಮಾಡುತ್ತೆ. ಈ ಫಸ್ಟ್ ಏನ್ ಮಾಡ್ತಾರೆ, ಬುಲ್ಡೋಸರ್ ಇಂದ ಈ ಟ್ರೆಂಚ್ ನ ಇಲ್ಲಿ ಏನಂತಾರೆ ಎಕ್ಸ್ಕವೇಟ್ ಮಾಡ್ತಾರೆ, ಅಂದ್ರೆ ಟ್ರೆಂಚ್ ನ ಕೆದರ್ತೀವಿ. ಸೊ ಅದನ್ನ ಮಾಡಿದಾಗ ಇದೇನು ಸಾಯಿಲ್ ಇರುತ್ತೆ ನೋಡಿ, ಆ ಸಾಯಿಲ್ ನ ನಾವು ಡೈಲಿ ಕವರ್ ಗೆ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ, ಡೈಲಿ ಕವರ್ ಗೆ ನಾವು ಯೂಸ್ ಮಾಡ್ತೀವಿ. ಸೊ ಈಗ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಸಾಲಿಡ್ ವೇಸ್ಟ್ ನ ಕಾಂಪ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದನ್ನ ಕಾಂಪ್ಯಾಕ್ಟ್ ಮಾಡ್ತಾರೆ ಯೂಸಿಂಗ್ ದ ಬುಲ್ಡೋಸರ್ಸ್. ಸೊ ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಈಗ ಅದು ಫುಲ್ ಒಂದ್ ಲೆವೆಲ್ಗೆ ಕಾಂಪ್ಯಾಕ್ಟ್ ಆದ ತಕ್ಷಣ ಅದ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಒಂದು ಸೆಲ್ ಅಂತ ಈ ತರ ಡಿವೈಡ್ ಮಾಡ್ತಾರೆ. ಸೊ ಬೆಸ್ಟ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಈಗ ನೋಡಿ ಇಲ್ಲಿ. ಸೊ ಇದು ಏನ್ ಮಾಡಿದ್ದಾರೆ, ಇದು ಒಂದು ಸೆಲ್ ಇದೆ, ರೈಟ್, ಇಲ್ಲಿದೆ ನೋಡಿ. ಒಂದು ನಿಮಿಷ, ಸೊ ದಟ್ ನಾನು ಕಲರ್ ಚೇಂಜ್ ತಗೋತೀನಿ ನಿಮ್ಗೆ ಕಾಣಿಸ್ಲಿ. ಒಂದು ನಿಮಿಷ, ಓಕೆ, ಎಲ್ಲೋ ತಗೋತೀನಿ ಸೊ ದಟ್ ನಿಮ್ಗೆ ಕಾಣಿಸ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ನೋಡಿ. ಸೊ ಇದೇನಿದೆ ಕೊನೆ ಇದು ಕಾಣಿಸ್ತಾ ಇದೆಲ್ಲ. ಸೊ ಇದು ಒಂದು ಏನಿದೆ, ಇದು ಡೈಲಿ ಕವರ್ ಇದೆ ಇದು, ರೈಟ್. ಸೊ ಇದು ಏನಿದೆ ಅಂತಂದ್ರೆ ಡೈಲಿ ಅರ್ತ್ ಕವರ್, ಇಲ್ಲೂ ಒಂದಿದೆ ನೋಡಿ. ಸೊ ಇದು ಡೈಲಿ ಅರ್ತ್ ಕವರ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಲೆಂತ್ ಆದ ತಕ್ಷಣ ಅದನ್ನ ಅಪ್ಲೈ ಮಾಡ್ತಾರೆ. ಈ ಡೈಲಿ ಕವರ್ ಏನಿರುತ್ತೆ ಅಂದ್ರೆ ಇಲ್ಲಿ ಸಾಯಿಲ್ ಏನ್ ತಗೊಂಡಿದ್ದಾರೆ ನೋಡಿ. ಸೊ ಇಲ್ಲಿ ಏನು ಸಾಯಿಲ್ ತಗೊಂಡಿದಾರಲ್ಲ, ಈ ಸಾಯಿಲ್ ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅಪ್ಲೈ ಮಾಡ್ತಾರೆ, ಅಂದ್ರೆ ಇದನ್ನ ಇಲ್ಲಿ ಯೂಸ್ ಮಾಡ್ಕೋತಾರೆ, ಅಲ್ಲಿಂದಲ್ಲೇ ಮೇಕಪ್ ಮಾಡೋಕೆ, ಅಲ್ಲಿಂದಲ್ಲೇ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ. ಆ ತರ ಮಟೀರಿಯಲ್ ಅವೈಲಬಿಲಿಟಿ ಇರ್ಬೇಕು ನಮ್ಮ ಹತ್ರ, ಗೊತ್ತಾಯ್ತಾ. ಸೊ ಇದು ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ಇದ್ರದ್ದು ವಿಡ್ತ್ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಡೀಟೇಲ್ಸ್ ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್. ಸೊ ನೋಡಿ, ಇದು ಈ ತರ ಕಾಂಪ್ಯಾಕ್ಟ್ ಮಾಡ್ತಾರೆ, ಫೈನಲಿ ಈ ತರ ಕಾಂಪ್ಯಾಕ್ಟ್ ಆಗುತ್ತೆ, ರೈಟ್. ಸೊ ಇದು ಒಂದು ಮೆಥಡ್ ಇದೆ, ರೈಟ್. ಕಾಂಪ್ಯಾಕ್ಟ್ ಮಾಡಿದ ತಕ್ಷಣ ಮತ್ತೆ ಮೇಲ್ಗಡೆನೂ ಸಾಯಿಲ್ ಇರುತ್ತೆ ನೋಡಿ. ಸೊ ಇದೆಲ್ಲ ಏನ್ ಕಾಣಿಸ್ತಾ ಇದೆಯಲ್ಲ ಇದು, ಸೊ ಇದೆಲ್ಲ ಸಾಯಿಲ್ ಇದೆ, ರೈಟ್. ಮೇಲ್ಗಡೆ ಎಲ್ಲ ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಮತ್ತೆ ಇಲ್ಲೂ ಕಾಂಪ್ಯಾಕ್ಟ್ ಮಾಡ್ತಾರೆ, ಸಾಯಿಲ್ ಇದೆ. ಸೊ ಕಾಂಪ್ಯಾಕ್ಟೆಡ್ ಸಾಲಿಡ್ ವೇಸ್ಟ್ ಅಂತ ಬರ್ದಿದ್ದೀನಿ. ಇದು ಒರಿಜಿನಲ್ ಗ್ರೌಂಡ್, ರೈಟ್. ಸೊ ಇದು ಫೈನಲ್ ಅರ್ತ್ ಕವರ್, ಮೇಲ್ಗಡೆ ಇರೋದು ಫೈನಲ್ ಅರ್ತ್ ಕವರ್. ಸಿಂಪಲ್ ಮೆಥಡ್ ಇದೆ ಟ್ರೆಂಚ್ ಮೆಥಡ್ ಅಂದ್ರೆ, ಸಿಂಪಲ್ ಮೆಥಡ್. ಜಸ್ಟ್ ಲೈಕ್ ಎ ಟ್ರೆಂಚ್, ಟ್ರಾಪೆಜಾಯ್ಡಲ್ ಇರಲಿ, ರೆಕ್ಟಾಂಗಲ್ ಇರಲಿ, ಅರ್ತ್ ವರ್ಕ್ ನ ಮಾಡಿಬಿಟ್ಟು ಆ ಸಾಯಿಲ್ ನ ಒಂದ್ ಕಡೆ ಸಪರೇಟ್ ಆಗಿ ಡಂಪ್ ಮಾಡಿಬಿಟ್ಟು ಸಾಲಿಡ್ ವೇಸ್ಟ್ ನ ಡಂಪ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಮಾಡಿಬಿಟ್ಟು ಅದನ್ನ ಡಿಫ್ರೆಂಟ್ ಸೆಲ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ, ರೈಟ್. ಸೆಲ್ಸ್ ನ ಆಂಗಲ್ ಅಲ್ಲಿ ತಗೋತೀವಿ, ಎಷ್ಟಿದೆ ಏನಿಲ್ಲ ಅದು ಇವಾಗ ಸ್ವಲ್ಪ ಥೆರಾಟಿಕಲಿ ನೋಡ್ಕೊಂಡ್ಬಿಡೋಣ. ಓಕೆ, ಡನ್. ಬನ್ನಿ ನೋಡೋಣ. ಸೊ ಎಕ್ಸ್ಕವೇಟೆಡ್ ಸೆಲ್ ಆರ್, ಒಂದು ನಿಮಿಷ, ನಾನು ಕರ್ಸರ್ ಚೇಂಜ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಸೊ excavated cell or trench method
of land filling is ideally suited through the areas where an adequate depth of cover material covering material ಎಲ್ಲಿ ಇರುತ್ತೆ ಅಂತ ಕಡೆ ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಸಾಯಿಲ್ ಎಲ್ಲಿ ಜಾಸ್ತಿ ನಮಗೆ ಅವೈಲಬಿಲಿಟಿ ಇರುತ್ತೆ, ಅಂದ್ರೆ ನಾವು ಅರ್ತ್ ವರ್ಕ್ ಮಾಡ್ತೀವಿ. ಈಗ ನಾರ್ಮಲ್ ಲ್ಯಾಂಡ್ ನಾವು ಅರ್ತ್ ವರ್ಕ್ ಮಾಡಿದಾಗ ಈ ತರ ಮಾಡ್ಬಿಟ್ಟು ನಾನು ಇಲ್ಲಿ ಡಂಪ್ ಮಾಡ್ಬಿಟ್ಟು ಇದನ್ನ ಈ ತರ ಸೆಲ್ ಅಲ್ಲಿ ಡಿವೈಡ್ ಮಾಡ್ಕೋತೀನಿ, ಗೊತ್ತಾಯ್ತಾ. ಸೊ ಈ ಸಾಯಿಲ್ ನಮಗೆ ಅವೈಲಬಿಲಿಟಿ ಇರಬೇಕು. ಸಾಯಿಲ್ ಅವೈಲಬಿಲಿಟಿ ಇಲ್ಲ, ಹಾರ್ಡ್ ರಾಕ್ ಮೇಲೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಕವರಿಂಗ್ ಮಟೀರಿಯಲ್ ನ ಬೇರೆ ಕಡೆಯಿಂದ ತರಬೇಕಾಗುತ್ತೆ. ಸೊ ಅದು ಎಕಾನಮಿ ಆಗಿರೋದಿಲ್ಲ, ರೈಟ್. ಸೊ ಅದಕ್ಕೆ ಈ ಮಟೀರಿಯಲ್ ಇರಬೇಕು ಅಂತ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ವೇರ್ ದ ವಾಟರ್ ಟೇಬಲ್ ಇಸ್ ನಾಟ್ ನಿಯರ್ ದ ಸರ್ಫೇಸ್. ವಾಟರ್ ಟೇಬಲ್ ಅಂದ್ರೆ ಇದ್ರ ನಿಯರ್ ಬೈ ವಾಟರ್ ಟೇಬಲ್ ಇತ್ತು ಅಂದ್ರೆ ಏನಾಗುತ್ತೆ, ಇಲ್ಲಿ ಬರೋ ಏನೇ ಲಿಕ್ವಿಡ್ ಇರುತ್ತೆ ಸಾಲಿಡ್ ವೇಸ್ಟ್ ಅಲ್ಲಿ ಅದು ವಾಟರ್ ಟೇಬಲ್ಗೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ವಾಟರ್ ಗ್ರೌಂಡ್ ಏನು ಕ್ವಾಲಿಟಿ ಇರುತ್ತೆ ಅದು ಏನಂದ್ರೆ ಕಂಟ್ಯಾಮಿನೇಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ಪಾಯಿಂಟ್ ನ ನೆನ್ಪಿಡಿ, ಇದನ್ನ ಕನ್ಸಿಡರ್ ಮಾಡಬೇಕು ಈ ಮೆಥಡ್ ನ ನೀವು ಯೂಸ್ ಮಾಡ್ತಾ ಇರುವಾಗ. ನೆಕ್ಸ್ಟ್ ಪಾಯಿಂಟ್, ಸಾರಿ, ಟಿಪಿಕಲ್ ಸಾಲಿಡ್ ವೇಸ್ಟ್ ಈಸ್ ಪ್ಲೇಸ್ ಇನ್ ಸೆಲ್ಸ್ ಆರ್ ಟ್ರೆಂಚಸ್ ಎಕ್ಸ್ಕವೇಟೆಡ್ ಇನ್ ದ ಸಾಯಿಲ್. ಗೊತ್ತಾಯ್ತಾ. ಸೊ ಸಾಲಿಡ್ ವೇಸ್ಟ್ ಏನ್ ಮಾಡ್ತಾರೆ, ಸೆಲ್ಸ್ ಅಲ್ಲಿ ಹಾಕ್ಬಿಟ್ಟು ಟ್ರೆಂಚ್ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಕಾಂಪ್ಯಾಕ್ಟ್ ಮಾಡ್ತೀನಿ, ಅದೇ ಹೇಳಿದೆ ನಾನು. ಸೊ ಅದೇನು ಹೇಳ್ತಾ ಇರೋದು ಪಾಯಿಂಟ್ ಅಲ್ಲಿ. ಸೊ ದ ಸಾಯಿಲ್ ಎಕ್ಸ್ಕವೇಟೆಡ್ ಫ್ರಮ್ ದ ಸೈಟ್ ಈಸ್ ಯೂಸ್ ಫಾರ್ ದ ಡೈಲಿ ಫೈನಲ್ ಕವರ್. ಗೊತ್ತಾಯ್ತಾ. ಫೈನಲ್ ಕವರ್ ಮತ್ತೆ ಡೈಲಿ ಕವರ್ಗೆ ಇಲ್ಲ ನಾನು ಯೆಲ್ಲೋ ಮಾರ್ಕ್ ಏನ್ ತೋರಿಸಿದ್ವಿ ನೋಡಿ, ರೈಟ್. ಸೊ ಅದೆಲ್ಲ ಇಲ್ಲಿ ಟ್ರೆಂಚ್ ಇಲ್ಲಿ ಅರ್ತ್ ವರ್ಕ್ ಮಾಡಿರೋದನ್ನ ಇಲ್ಲಿ ಯೂಸ್ ಮಾಡ್ತಾ ಇರೋದು ಅಷ್ಟೇ, ಸಿಂಪಲ್ ಆಗಿ ಇದೆ ಮೆಥಡ್. ದ ಎಕ್ಸ್ಕವೇಟೆಡ್ ಸೆಲ್ ಆರ್ ಟ್ರೆಂಚಸ್ ಆರ್ ಯೂಶುವಲಿ ಲೈನ್ಡ್ ಅಪ್ ವಿತ್ ದ synthesis membrane liners or the low permeability clay or combination of two to the movement of the landfill gases and leachate. ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಸೆಲ್ ಮತ್ತೆ ಟ್ರೆಂಚಸ್ ಏನಿರುತ್ತಲ್ಲ ಅದರಲ್ಲಿ ಸಿಂಥೆಟಿಕ್ ಮೆಂಬ್ರೇನ್ಸ್ ನ ಯೂಸ್ ಮಾಡ್ತೀವಿ, ಆರ್ ಲೋ ಪರ್ಮೆಬಿಲಿಟಿ ಕ್ಲೇ ಆರ್ ಕಾಂಬಿನೇಷನ್ ಆಫ್ ದಿ ಟೂ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗ್ಯಾಸಸ್ ಮತ್ತೆ ಲೀಚೇಟ್ ನ ನಾವು ಕಲೆಕ್ಷನ್ ಮಾಡೋಕೆ ಈಸಿ ಆಗುತ್ತೆ, ಅದನ್ನ ಯೂಸ್ ಮಾಡ್ತೀವಿ ಈ ಮೆಥಡ್ ಅಲ್ಲಿ. ಓಕೆ, ಅರ್ಥ ಆಯ್ತಾ. ಸೊ ಇನ್ನೊಂದೆರಡು ಪಾಯಿಂಟ್ಸ್ ಇದೆ ನೋಡೋಣ. So excavated cell are typically square up to 1000 square feet. Sorry, 1000 feet ಅಂತ ಹೇಳ್ತಾ ಇರೋದು. ಸ್ಕ್ವೇರ್ ಅಪ್ ಟು ಸ್ಕ್ವೇರ್ ಅಂದ್ರೆ ನೋಡಿ ಇಲ್ಲಿ ಇದೇನಿದೆ ಅಲ್ಲ, ಇದೇನ್ ಕಾಣಿಸ್ತಾ ಇಲ್ಲ, ಒಂದು ನಿಮಿಷ. ಸೊ ಇದು ಇದೇನು ಸ್ಕ್ವೇರ್ ಇದೆ ನೋಡಿ, ಸೊ ಇದು ಓಕೆ. ಸೊ ಇದೇನಿದೆ ಅಲ್ಲ, ಸೊ ಇದು ಬಂದ್ಬಿಟ್ಟು ಅವ್ರು ಅದೇ ಹೇಳ್ತಾ ಇರೋದು, ರೈಟ್. ಸೆಲ್ ಆರ್ ಟಿಪಿಕಲಿ 1000 feet in width, length with side slopes of 1.5:1 to 2:1. ಗೊತ್ತಾಯ್ತಾ. ಅಂದ್ರೆ ಇದೇನು ಸ್ಲೋಪ್ ಇದೆ ನೋಡಿ, ಈ ಸ್ಲೋಪು 1.5:1 ಆರ್ 2:1 ಈ ತರ ಸ್ಲೋಪ್ ಇರುತ್ತೆ. ಇಷ್ಟು ಸ್ಲೋಪ್ ತಗೊಳ್ಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ ಲೆಂತ್ 3 to 10 feet, ಲೆಂತ್ ಅಲ್ಲಿ 10 feet ಇದೆ, ಡೆಪ್ತ್ ಅಲ್ಲಿ 15 to 50 feet ಇನ್ ವಿಡ್ತ್ ಅಂತ ಇದೆ, ವಿಡ್ತ್ ಅಲ್ಲಿ, ರೈಟ್. ಸೊ ಈಗ ನೀವು ನೋಡ್ಬೋದು, ಈಗ ಇದೇನಿದೆ ಈ ತರ ಒಂದು ವಿಡ್ತ್ ಇದೆ ಅಂತ ತಿಳ್ಕೊಳ್ಳೋಣ, ಈ ತರ ಇದೆ, ರೈಟ್. ಸೊ ಈಗ ನೀವು ಇಲ್ಲೊಂದು ಸೆಲ್ ಹಾಕಿದ್ದೀರಾ. ಸೊ ಸೆಲ್ ಏನ್ ಮಾಡಿದ್ದೀರಾ, ಇಲ್ಲಿ ಈ ತರ ನೋಡಿದಾಗ ನೀವು 3D ಅಲ್ಲಿ ನೋಡಿದಾಗ ಏನಾಗುತ್ತೆ, ಇಲ್ಲಿ ಸಾಲಿಡ್ ವೇಸ್ಟ್ ಹಾಕಿದ್ದೀರಾ. ಸೊ ಸಾಲಿಡ್ ವೇಸ್ಟ್ ಹಾಕ್ಬಿಟ್ಟು ಸೆಲ್ ನ ಈ ತರ ಮಾಡಿದ್ದೀರಾ. ಒಂದು ನಿಮಿಷ ಇಲ್ಲೇ ನೋಡ್ಬಿಡಿ, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ನೋಡಿ, ಸೊ ಇದ್ರದ್ದು ಲೆಂತ್, ಬ್ರೆಡ್ತ್, ಡೆಪ್ತ್ ಇದು ಏನಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು 3 to 10 feet ಇದು ಡೆಪ್ತ್, 15 to 50 feet, 15 to 50 feet ಇನ್ ವಿಡ್ತ್. ಗೊತ್ತಾಯ್ತಾ. ಸೊ ಲ್ಯಾಂಡ್ ಫಿಲ್ಸ್ ಆರ್ ಅಲೌಡ್ ಟು ಕನ್ಸ್ಟ್ರಕ್ಟ್ ಬಿಲೋ ದ ಹೈ ಗ್ರೌಂಡ್ ಲೆವೆಲ್ ವಾಟರ್. ಆಯ್ತಾ. ಯಾಕೆ, ಈ ಪ್ರಾವಿಷನ್ಸ್ ಆರ್ ಮೇಡ್ ಟು ಪ್ರಿವೆಂಟ್ ಗ್ರೌಂಡ್ ವಾಟರ್ ಫ್ರಮ್ ದ ಎಂಟರಿಂಗ್ ಟು ದ ಲ್ಯಾಂಡ್ ಫಿಲ್. ಅದೇ ನಾನು ಹೇಳಿರೋದು. ಈಗ ನಿಮ್ ಸೈಟ್ ಇಲ್ಲಿದೆ, ಇದು ಗ್ರೌಂಡ್ ವಾಟರ್ ಟೇಬಲ್ ಇಲ್ಲಿದೆ, ಗ್ರೌಂಡ್ ವಾಟರ್ ಟೇಬಲ್. ಸೊ ಇದು ಕಂಟಾಮಿನೇಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಲ್ಯಾಂಡ್ ಫಿಲ್ ನೇ ಇಲ್ಲಿ ಪ್ಲೇಸ್ ಮಾಡೋಕೆ ಟ್ರೈ ಮಾಡ್ತಾರೆ, ಇಲ್ಲಿ ಇದರ ಕೆಳಗಡೆ. ಸೊ ದಟ್ ಲಿಕ್ವಿಡ್ ಏನಿರುತ್ತೆ ಅಂದ್ರೆ ಅದ್ರ ಕೆಳಗಡೆ ಲೀಕ್ ಆಗ್ದಂಗೆ, ಅದನ್ನ ಕಲೆಕ್ಟ್ ಅದರಲ್ಲಿ ಮಿಕ್ಸ್ ಆಗ್ದಂಗೆ ನೋಡ್ಕೋಬೇಕು. ಯಾಕೆಂತಂದ್ರೆ ಸೊ ಲೀಚೇಟು ಮತ್ತೆ ಗ್ಯಾಸಸ್ ನ ಅದನ್ನ ನಾವು ರಿಕವರಿನೂ ಮಾಡ್ಕೋಬಹುದು, ಮತ್ತೆ ಅದರ ಜಾಯಿನ್ ಆಗಂಗೆ ಬಿಡಬಾರ್ದು ಅಂತ. ಗೊತ್ತಾಯ್ತಾ ಈ ಪಾಯಿಂಟ್. ಸೊ ಯೂಶುವಲಿ ದ ಸೈಟ್ ಇಸ್ ಡಿವಾಟೆಡ್ ಅಂಡ್ ಎಕ್ಸ್ಕವೇಟೆಡ್ ಅಂಡ್ ದೆನ್ ಲೈನ್ಡ್ ಕಂಪೈಲೆನ್ಸ್ ವಿತ್ ದ ಲೋಕಲ್ ರೆಗ್ಯುಲೇಷನ್. ಏನ್ ಗೊತ್ತಾ, ಡಿವಾಟರ್ ಮಾಡ್ತಾರೆ ಅಂದ್ರೆ ನೀರ್ನ ಏನಂದ್ರೆ ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಅಥವಾ ಏನಾದ್ರು ತೆಗೆದ್ಬಿಡ್ತೀವಿ, ಮತ್ತೆ ಎಕ್ಸ್ಕವೇಟ್ ಮಾಡ್ತೀವಿ. ದೆನ್ ಲೈನ್ ಕಂಪೈಲೆನ್ಸ್ ಅಂದ್ರೆ ಲೈನ್ ಮಾಡ್ತೀವಿ ಅಂದ್ರೆ ಅದನ್ನ ಪರ್ಮೆಬಿಲಿಟಿ ಏನ್ ಸಾಯಿಲ್ ಇದೆ ಅಲ್ಲ ಅದನ್ನ ಡೈರೆಕ್ಟ್ ಆಗಿ ನಾವು ಸಾಯಿಲ್ ಮೇಲೆ ಏನಂತಂದ್ರೆ ಡಂಪ್ ಮಾಡೋದಿಲ್ಲ ಸಾಲಿಡ್ ವೇಸ್ಟ್ ನ. ಸೊ ಅದು ಕೆಳಗಡೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಕಂಪೈಲೆನ್ಸಸ್ ನೋಡ್ಕೋತೀವಿ. ಲೋಕಲ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಇದನ್ನ ಮಾಡ್ತಾರೆ. ಗೊತ್ತಾಯ್ತಾ. ಸೊ ಇದು ಯಾಕೆ ಮಾಡ್ತಾರೆ ಅಂದ್ರೆ, ಸೊ ಇದು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅಪ್ಲಿಫ್ಟ್ ಪ್ರೆಷರ್ ಏನಿದೆ ನೋಡಿ,
to avoid the uplift pressure of the that could cause the linear to heave the rupture. ಅಪ್ಲಿಫ್ಟ್ ಪ್ರೆಷರ್ ಆಗೋ ಚಾನ್ಸಸ್ ಇರುತ್ತೆ ಸೈಡ್ ಮೇಲೆ, ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋಕೆ ನಾವು ಈ ತರ ಮಾಡ್ತೀವಿ. ಓಕೆ ಡನ್, ಗೊತ್ತಾಯ್ತಾ? ಎಕ್ಸ್ಕವೇಟೆಡ್ ಸೆಲ್ ಟ್ರೆಂಚ್ ಮೆಥಡ್ ನ ಇದು ಅಂತೀವಿ. ನೆಕ್ಸ್ಟ್ ಏರಿಯಾ ಮೆಥಡ್ ಅಂತಿದೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಏನಿಲ್ಲ, ರೈಟ್? ಅದಕ್ಕೂ ಇದಕ್ಕೂ ಜಾಸ್ತಿ ಡಿಫರೆನ್ಸ್ ಏನಿಲ್ಲ. ನೋಡಿ, ಈ ಸ್ಕೆಚ್ಗೂ ನಿಮ್ಗೆ ಈ ಕಾಣಿಸ್ತಾ ಇರೋ ಸ್ಕೆಚ್ಗೂ ಏರಿಯಾ ಮೆಥಡ್ ಇದೆ ಇದು. ಸೊ ಇದು ಏನಿದೆ ಟ್ರೆಂಚ್ ಮೆಥಡ್. ಇದಕ್ಕೂ ಒಂದೇ ಡಿಫರೆನ್ಸು ಏನಂತಂದ್ರೆ, ನಾವು ಇದನ್ನ ಹೇಳಿ ಏನ್ ಮಾಡೋದಿಲ್ಲ, ನಾವು ಇದನ್ನ ಜಾಸ್ತಿ ಅರ್ತ್ ವರ್ಕ್ ಮಾಡೋದಿಲ್ಲ ಇದನ್ನ, ರೈಟ್? ಇಲ್ಲಿ ನೋಡೋಣ ಬನ್ನಿ. ಈಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಫೈನಲ್ ಅರ್ತ್ ಕವರ್ ಇಲ್ಲಿದೆ, ಅದಾದ್ಮೇಲೆ ಇದು ಬುಲ್ಡೋಸರ್ ಇದೆ, ಇದು ವೇಸ್ಟ್ ಕಲೆಕ್ಷನ್ ಟ್ರಕ್, ಇಲ್ಲಿ ಮತ್ತೆ ತಂದ್ಬಿಟ್ಟು ವೇಸ್ಟ್ ಡಂಪ್ ಮಾಡ್ತಾ ಇದಾರೆ. ಆಪರೇಟಿಂಗ್ ಫೇಸ್ ಅಂತ ಅಂತೀವಿ. ಇಲ್ಲಿ ಏನಂತಂದ್ರೆ ಆಪರೇಟಿಂಗ್ ಫೇಸ್ ಅಂದ್ರೆ ಏನ್ ಗೊತ್ತಾ, ಈಗ ಇಲ್ಲಿ ಸಾಲಿಡ್ ವೇಸ್ಟ್ ನಲ್ಲಿ ತಂದು ಹಾಕಿದೀರಾ. ಸೊ ಈ ಬುಲ್ಡೋಸರ್ ಏನಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕೆ, ಇಲ್ಲಿಂದ ಇಲ್ಲಿ ಎಳ್ಕೊಂಡು ಹೋಗುತ್ತೆ. ಸೊ ಇದೇನು ಸ್ಪೇಸ್ ಬೇಕಾಗುತ್ತೆ ನೋಡಿ, ಅದನ್ನೇ ಆಪರೇಟಿಂಗ್ ಫೇಸ್ ಅಂತ ಅಂತೀವಿ, ಗೊತ್ತಾಯ್ತಾ? ಸೊ ಈಗ ಈ ಮೆಥಡ್ ಅಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ಏರಿಯಾ ಮೆಥಡ್ is used when the terrain is unsuitable for the excavation of the cells or trenches in which place the solid waste. ಗೊತ್ತಾಯ್ತಾ? ಸೊ ಯಾವುದೇ ತರದ ನೋ ಎಕ್ಸ್ಕವೇಷನ್ ಅಂದ್ರೆ ಯಾವುದೇ ತರದ್ದು ಈ ತರದೇನು ಟ್ರೆಂಚ್ ಮೆಥಡ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಅರ್ತ್ ವರ್ಕ್ ಮಾಡಿದೀವಿ, ಆಯ್ತಾ? ಇಲ್ಲಿ ನಾವೇನ್ ಮಾಡಿದೀವಿ, ಇದು ಗ್ರೌಂಡ್ ಇದೆ ಅಂತಂದ್ರೆ ಗ್ರೌಂಡ್ ಕೆಳಗಡೆ ನಾವು ಅರ್ತ್ ವರ್ಕ್ ಮಾಡ್ಬಿಟ್ಟು ಇಲ್ಲಿ ಡಂಪ್ ಮಾಡಿದೀವಿ. ಬಟ್ ಈ ಮೆಥಡ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಯಾವುದೇ ತರ ಏನು ಅರ್ತ್ ವರ್ಕ್ ಮಾಡೋದಿಲ್ಲ. ಏನ್ ನಮಗೆ ಅವೈಲಬಿಲಿಟಿ ಕೊಟ್ಟಿದ್ದಾರೆ ಸೈಟ್ ನ, ಅದ್ರ ಮೇಲೆ ಡೈರೆಕ್ಟ್ ಆಗಿ ನಾವು ಏನಂತಂದ್ರೆ ಅಲ್ಲಿ ಇರೋದೇನಿದೆ ಅದ್ರ ಮೇಲೆ ನಾವು ಡೈರೆಕ್ಟ್ ಆಗಿ ಡಂಪ್ ಮಾಡ್ತೀವಿ. ಈ ತರ ಡಂಪ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಹೈಟ್ ಆಗುತ್ತೆ. ಹೈಟ್ ಆದ ತಕ್ಷಣ ಮತ್ತೆ ಸೆಲ್ಸ್ ನ ಕನ್ವರ್ಟ್ ಮಾಡ್ತೀವಿ, ಸೇಲ್ಸ್ ಮಾಡ್ತೀವಿ, ಅದಾದ್ಮೇಲೆ ಮತ್ತೆ ಫೈನಲ್ ಕವರ್ ಇದ್ರ ಮೇಲೆ ಮಾಡ್ತೀವಿ. ಬಟ್ ಯಾವುದೇ ತರ ನಾವು ಅರ್ತ್ ವರ್ಕ್ ಮಾಡೋದಿಲ್ಲ, ಗೊತ್ತಾ? ಸೊ ಇಟ್ ಈಸ್ ಯೂಸ್ ಫಾರ್ ದಟ್ ಎಸ್ ಅನ್ಶೂಟಬಲ್ ಫಾರ್ ದ ಎಕ್ಸ್ಕವೇಷನ್ ಆಫ್ ದಿ ಸೆಲ್ಸ್, ರೈಟ್? ಇನ್ which to place the solid waste. In high ground conditions necessitate the use of the area method. ಹೈ ಗ್ರೌಂಡ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಏರಿಯಾ ಮೆಥಡ್ ನ, ಗೊತ್ತಾಯ್ತಾ? ಸೊ ಲ್ಯಾಂಡ್ ಫಿಲ್ ಸೈಟ್ ಪ್ರಿಪರೇಷನ್ ಇನ್ಕ್ಲೂಡ್ ದ ಇನ್ಸ್ಟಾಲೇಷನ್ ಆಫ್ ದ ಲೀನಿಯರ್ ಅಂಡ್ ಲೀಚೆಡ್ ಕಂಟ್ರೋಲ್ ಸಿಸ್ಟಮ್, ಗೊತ್ತಾಯ್ತಾ? ಲೀನಿಯರ್ ಮತ್ತೆ ಲೀಚೆಡ್ ಕಂಟ್ರೋಲ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ತಾರೆ. ಲೀಚೆಡ್ ಕಂಟ್ರೋಲ್ ಏನಂದ್ರೆ ನಿಮ್ಗೆ ಗೊತ್ತಿದೆ. ಈಗ ಸಾಲಿಡ್ ವೇಸ್ಟ್ ಇದೆ, ಅದನ್ನ ಕಾಂಪ್ಯಾಕ್ಟ್ ಮಾಡಿದಾಗ ಅದರಲ್ಲಿ ಏನು ಲಿಕ್ವಿಡ್ ಇರುತ್ತೆ ನೋಡಿ, ಲಿಕ್ವಿಡ್ ವೇಸ್ಟ್, ಅದು ಎಟ್ ದ ಬಾಟಮ್ ಆಫ್ ಲ್ಯಾಂಡ್ ಫಿಲ್ ಸೈಟ್ ಕಲೆಕ್ಟ್ ಮಾಡೋಕೆ ಇರುತ್ತೆ. ಆ ಸಿಸ್ಟಮ್ ನಾವೇನಂತೀವಿ ಅಂದ್ರೆ ಲೀಚೆಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಅಂತೀವಿ. ಡನ್. ಕವರಿಂಗ್ ಮಟೀರಿಯಲ್. ಸೊ ಲೀಚೆಡ್ ಕಂಟ್ರೋಲ್ ಸಿಸ್ಟಮ್ ಕವರಿಂಗ್ ಮಟೀರಿಯಲ್ ದಟ್ ಮಸ್ಟ್ ಬಿ ಹಾಲ್ಡ್ ಇನ್ ಬೈ ಟ್ರಕ್ ಅಂಡ್ ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ ಫ್ರಮ್ ದ ಅಡ್ಜಸೆಂಟ್ ಲ್ಯಾಂಡ್ ಆರ್ ಫ್ರಮ್ ದ ಬಾರೋಯಿಂಗ್ ಪಿಟ್ಸ್ ಏರಿಯಾ. ಅಂದ್ರೆ ಬುಲ್ಡೋಸರ್ಸ್ ಏನ್ ನಿಯರ್ ಬೈ ಏರಿಯಾದಲ್ಲಿ ಇರುತ್ತೆ ಅದನ್ನ ನಾವು ತಗೊಂಡ್ಬಿಟ್ಟು ಇದನ್ನ ಈ ಕೆಲಸ ನಾವು ಮಾಡ್ಕೋಬಹುದು ಅಂತ ಹೇಳ್ತಾ ಇರೋದು. Okay, so in location with the limited availability of the material that can be used as a cover or compost produced from the yard waste and municipal solid waste has been used successfully as a intermediate cover material. ಈಗ ಕವರಿಂಗ್ ಮಟೀರಿಯಲ್ ಇರೋದಿಲ್ಲ ಇಲ್ಲಿ. ಆ ಮೆಥಡ್ ಅಲ್ಲಿ ಏನಾಗ್ತಿತ್ತು, ಅದನ್ನ ಅರ್ಥವೇಕ್ ಮಾಡ್ತೀವಿ ಅಂದ್ರೆ ಎಕ್ಸ್ಕವೇಟ್ ಮಾಡ್ತೀವಿ, ಸಾಯಿಲ್ ಸಿಗುತ್ತೆ, ಡೈಲಿ ಕವರ್ಗೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಎಕ್ಸ್ಕವೇಟೇ ಮಾಡೋದಿಲ್ಲ. ಈ ಮೆಥಡ್ ಅಲ್ಲಿ ನಾವು ಎಕ್ಸ್ಕವೇಟ್ ಮಾಡೋದಿಲ್ಲ. ಸೊ ಕವರಿಂಗ್ ಮಟೀರಿಯಲ್ ಏನ್ ಮಾಡೋದು, ಅವ್ರೇನ್ ಮಾಡ್ತಾರೆ ಅವಾಗ ಕಂಪೋಸ್ಟ್ ಏನಿರುತ್ತೆ ನೋಡಿ, ರೈಟ್? ಕಂಪೋಸ್ಟ್ ಏನಿರುತ್ತೆ ವೇಸ್ಟ್ ಇಂದ ಬಂದಿರೋದನ್ನ ಅದನ್ನೇ ಒಂದು ಲೇಯರ್ ಅಲ್ಲಿ ಹಾಕ್ಬಿಡ್ತಾರೆ, ರೈಟ್? ಸಾಲಿಡ್ ವೇಸ್ಟ್ ಏನ್ ಸಿಕ್ಕಿರೋದೈತೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಇಂದ ಅದನ್ನೇ ಒಂದು ಲೇಯರ್ ಹಾಕ್ಬಿಟ್ಟು ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಅದೇ ಫೈನಲ್ ಲೇಯರ್ ಅಂತ ಹೇಳ್ಬಿಡ್ತಾರೆ, ಗೊತ್ತಾಯ್ತಾ? ಸೊ ಈ ತರ ಮ್ಯಾನೇಜ್ ಮಾಡೋದನ್ನ ಅವರು ಏನಂತಂದ್ರೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋದನ್ನ ಮಾಡ್ಬಿಡ್ತಾರೆ ಏರಿಯಾ ಮೆಥಡ್ ಅಲ್ಲಿ. ಸೊ ಅದರ್ ಟೆಕ್ನಿಕ್ಸ್ ದಟ್ ಹ್ಯಾವ್ ಬಿನ್ ಯೂಸ್ಡ್ ಇನ್ಕ್ಲೂಡಿಂಗ್ ದ ಯೂಸ್ ಆಫ್ ಮೂವೇಬಲ್ ಟೆಂಪರರಿ ಕವರಿಂಗ್ ಮಟೀರಿಯಲ್ ಸಚ್ ಆಸ್ ಸಾಯಿಲ್ ಅಂಡ್ ಜಿಯೋ ಮೆಂಬ್ರೇನ್ಸ್. ಸಾಯಿಲ್ ಮತ್ತೆ ಜಿಯೋ ಮೆಂಬ್ರೇನ್ಸ್ ಯೂಸ್ ಮಾಡ್ತಾರೆ. ಸಾಯಿಲ್ ಅಂಡ್ ಜಿಯೋ ಮೆಂಬ್ರೇನ್ಸ್ ಪ್ಲೇಸ್ ಟೆಂಪರರಿ ಓವರ್ ಎ ಕಂಪ್ಲೀಟೆಡ್ ಸೆಲ್ ಕ್ಯಾನ್ ಬಿ ರಿಮೂವ್ ಬಿಫೋರ್ ದ ನೆಕ್ಸ್ಟ್ ಲಿಫ್ಟ್ ಇಸ್ ಬಿಗನ್. ಅಂದ್ರೆ ಟೆಂಪರರಿ ಆಗೋ ಅದ್ರ ಮೇಲೆ ಪ್ಲೇಸ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದು ಅದ್ರ ಮೇಲೆ ಈಗ ಈ ತರ ಇದೆ, ಈಗ ಇದು ಒಂದು ಇಲ್ಲೊಂದು ವೇಸ್ಟ್ ಈ ತರ ಮಾಡಿದ್ದಾರೆ, ರೈಟ್? ಸೊ ಇದ್ರ ಮೇಲೆ ಅಪ್ಲೈ ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ರಿಮೂವ್ ಮಾಡ್ಬಿಟ್ಟು ಇದ್ರ ಮೇಲೆ ಸಾಲಿಡ್ ವೇಸ್ಟ್ ನ ಹಾಕೊಂಡು ಹೋಗ್ತಾರೆ, ಆಯ್ತಾ? ಸೊ ಇದು ಬಂದ್ಬಿಟ್ಟು ಯಾವ ಮೆಥಡ್ ಹೇಳಿ, ಇದು ಬಂದ್ಬಿಟ್ಟು ಏರಿಯಾ ಮೆಥಡ್. ಸೊ ನೀವು ಸ್ಕೆಚ್ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ. ಇದು ಇದು ಗ್ರೌಂಡ್ ಇಲ್ಲಿದೆ, ನಮ್ದು ಗ್ರೌಂಡ್ ಲೆವೆಲ್ ಇಲ್ಲಿದೆ. ಗ್ರೌಂಡ್ ಲೆವೆಲ್ ಏನ್ ಮಾಡಿದ್ದಾರೆ, ಸೊ ಜಸ್ಟ್ ಡಂಪ್ ಮಾಡಿದ್ದಾರೆ, ರೈಟ್? ಸೊ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಸೆಲ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಸೆಲ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು ಇದು ಡೈಲಿ ಕವರ್ ಆಮೇಲೆ ಇಂಟರ್ಮೀಡಿಯೇಟ್ ಕವರ್ ನ ಯೂಸ್ ಮಾಡಿದ್ದಾರೆ, ರೈಟ್? ಫೈನಲ್ ಕವರ್ ನ. ಸೊ ಯಾವುದೇ ತರ ಅರ್ಧ ವರ್ಕು ಮಾಡಿಲ್ಲ. ಡನ್.
ನೆಕ್ಸ್ಟ್ ಮೆಥಡ್ ಕ್ಯಾನಿಯನ್ ಆರ್ ಡಿಪ್ರೆಷನ್ ಮೆಥಡ್ ಅಂತ ಬರುತ್ತೆ. ಕ್ಯಾನಿಯನ್ ಆರ್ ಡಿಪ್ರೆಷನ್ ಮೆಥಡ್ ಅಂದ್ರೆ ಏನು ಅಂದ್ರೆ, ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಲ್ಯಾಂಡ್ ಈ ತರ ಇದೆ, ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ತಿಳ್ಕೊ, ಹಿಲ್ ಇದೆ ಅಂತ ತಿಳ್ಕೊ, ಇದು ಹಿಲ್ ಇದೆ, ಇದು ಬಾಟಮ್ ಇದೆ, ರೈಟ್. ಸೊ ಕ್ಯಾನಿಯನ್ ಆರ್ ಡಿಪ್ರೆಷನ್ ಮೆಥಡ್ ಎಲ್ಲಿ ಫುಲ್ಲು ಏನಂತಂದ್ರೆ ಒಂದು ವ್ಯಾಲಿ ಟೈಪ್ ಇರುತ್ತೆ, ರೈಟ್, ಅದು ಯೂಸ್ಲೆಸ್ ಇದೆ, ಅಲ್ಲಿ ಏನು ಇಲ್ಲ ಅಂತ ಕಡೆ ಈ ಅಂತ ವ್ಯಾಲಿನ ಫಿಲ್ ಮಾಡೋಕೆ ಸಾಲಿಡ್ ವೇಸ್ಟ್ ನ ಯೂಸ್ ಮಾಡ್ತಾರೆ ಅಂತ ಹೇಳೋದು, ಗೊತ್ತಾಯ್ತಾ. ಇಲ್ಲಿ ಸ್ಕೆಚ್ ಅಲ್ಲಿ ನೋಡ್ಬೋದು ನೀವು, ಟಾಪ್ ಆಫ್ ಲ್ಯಾಂಡ್ ಫಿಲ್ ಅಂತ ಇದೆ ಇದು. ಸೊ ಅಂದ್ರೆ ಇಲ್ಲಿ ಈಗ ಟಾಪ್ ಆಫ್ ಲ್ಯಾಂಡ್ ಫಿಲ್ ಅಂದ್ರೆ ಇಲ್ಲಿ. ಸೊ ಡ್ರೈನೇಜ್ ಡಿಕ್ಸ್ ಅಂತಂದ್ರೆ ಮಳೆ ಬಂದ್ರೆ ನೀರು ಹೋಗೋದೇನಿರುತ್ತೆ ಅದು, ರೈಟ್, ಡ್ರೈನೇಜ್. ಸೊ ಈ ತರ ನೋಡಿ ಇಲ್ಲಿ ಆರ್ ಎಲ್ಸ್ ಕೊಟ್ಟಿದ್ದಾರೆ, ರೈಟ್. ಇದು ಏನಿದೆ ಅಂತಂದ್ರೆ ಇವೆಲ್ಲ ಆರ್ ಎಲ್ಸ್ ಇದೆ. ಸೊ ಇದು ಕೌಂಟರ್ಸ್ ನೀವು ನೋಡ್ಬೋದು, ಇದು ಎಲ್ಲ ಕೌಂಟರ್ಸ್ ಇದೆ. ಸೊ ದೀಸ್ ಆರ್ ದ ಕೌಂಟರ್ಸ್. ಸೊ ಇನ್ನು ಚೆನ್ನಾಗಿ ನಿಮ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಇದು ಟಾಪ್ ಇದೆ, ಸೊ ಇದು ಬಾಟಮ್ ಇದೆ ಈ ಕಡೆ, ಗೊತ್ತಾಯ್ತಾ. ಸೊ ಇದು ಟಾಪ್, ಇದು ಬಾಟಮ್. ಸೊ ಇದು ಒರಿಜಿನಲ್ ಗ್ರೌಂಡ್ ಸರ್ಫೇಸ್ ಅಂತಂದ್ರೆ ಈ ಕಡೆ ಈ ತರ ಬರ್ತಾ ಇದೆ, ಗೊತ್ತಾಯ್ತಾ, ಈ ತರ ಡೌನ್ ಅಲ್ಲಿ ಬರ್ತಾ ಇದೆ. ಸೊ ಏನ್ ಮಾಡ್ತಾರೆ, ಫಸ್ಟ್ ಮೇಲ್ಗಡೆಯಿಂದ ಸಾಲಿಡ್ ವೇಸ್ಟ್ ನ ಹಾಕೊಂಡು ಕೆಳಗಡೆ ವರೆಗೂ ಬರ್ತಾರೆ, ಫ್ರಮ್ ಅಪ್ ಟ್ರೆಂಡ್ ಟು ಡೌನ್ ಟ್ರೆಂಡ್ ಅಂತ ಅನ್ಬೋದು. ಬನ್ನಿ ಏನಿದೆ ಮೆಥಡ್ ಬಗ್ಗೆ ನೋಡೋಣ. ಕ್ಯಾನಿಯನ್ಸ್ ಆರ್ ravines, dry borrow pits and quarries have been used for the landfills, right. ಸೊ ಲ್ಯಾಂಡ್ ಫಿಲ್ಸ್ ಗೆ ಯೂಸ್ ಮಾಡ್ತಾರೆ. ಎಲ್ಲಿ ಯಾವ ತರ ಈ ತರ ಡಿಪ್ರೆಷನ್ಸ್ ಇರುತ್ತೆ ನೋಡಿ, ರೈಟ್. ಸೊ ಆ ಕಡೆ ಏನ್ ಮಾಡ್ತಾರೆ, ಅದು ಯೂಸ್ಲೆಸ್ ಇಲ್ಲ ಅಂತಂದ್ರೆ ಇದಕ್ಕೆ ಯೂಸ್ ಮಾಡ್ತಾರೆ. ದ ಟೆಕ್ನಿಕ್ ಟು ಪ್ಲೇಸ್ ದ ಕಾಂಪ್ಯಾಕ್ಟ್ ಸಾಲಿಡ್ ವೇಸ್ಟ್ ಇನ್ ಕ್ಯಾನಿಯನ್ಸ್ ಆರ್ ಡಿಪ್ರೆಷನ್ ಅಂಡ್ ಫಿಲ್ಸ್ ವೆರಿ ವಿತ್. ಸೊ ಇದ್ರದ್ದು ಏನೇನ್ ಟೆಕ್ನಿಕ್ಸ್ ಇದೆ, ಎಲ್ಲೆಲ್ಲಿ ಫಿಲ್ ಮಾಡಬಹುದು, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಜಾಮೆಟ್ರಿ ಆಫ್ ದಿ ಸೈಟ್, ರೈಟ್. ಜಾಮೆಟ್ರಿ ಏನಿದೆ ಸೈಟ್ದು ಅಂದ್ರೆ ಯಾವ ತರ ಇದೆ, ರೈಟ್, ಎಷ್ಟು ವ್ಯಾಲಿ ಇದೆ ಅಥವಾ ಎಷ್ಟು ಡೆಪ್ತ್ ಇದೆ, ಆಮೇಲೆ ಅಲ್ಲಿ ಏನು ಸಾಯಿಲ್ ಪ್ರೆಸೆನ್ಸ್ ಇದೆ, ಸೊ ಏನು ನಾವು ಕೇರ್ ತಗೊಳ್ಬೇಕು ಅದೆಲ್ಲ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅವೈಲೇಬಲ್ ಕವರಿಂಗ್ ಮಟೀರಿಯಲ್, ಅಂದ್ರೆ ಮಟೀರಿಯಲ್ ಏನಿದೆ ಅಲ್ಲಿ, ಈಗ ಸಾಯಿಲ್ ಇದೆ, ಯಾವ ಟೈಪ್ ಆಫ್ ಸಾಯಿಲ್ ಇದೆ, ನಾವು ಅದನ್ನ ಅರ್ತ್ ವರ್ಕ್ ಮಾಡ್ಕೋಬಹುದಾ, ಮಾಡ್ಕೊಂಡ್ಬಿಟ್ಟು ನಾವು ಕವರಿಂಗ್ ಮಟೀರಿಯಲ್ ಯೂಸ್ ಮಾಡ್ಬೋದಾ ಇಲ್ಲ, ಇದನ್ನ ಚೆಕ್ ಮಾಡ್ಬೇಕಾಗುತ್ತೆ, ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ಹೈಡ್ರೋಲಜಿ ಅಂಡ್ ಜಿಯೋಲಜಿ ಆಫ್ ದಿ ಸೈಟ್, ಅಂದ್ರೆ ಯಾವ ಫಾಲ್ಟ್ ಇದೆ, ಯಾವ್ದು ಫೋಲ್ಡ್ ಇದೆ, ಯಾವ ಸ್ಟೋನ್ ಇದೆ, ಯಾವ ಮಿನರಲ್ಸ್ ಇದೆ, ಸೊ ಅದನ್ನ ನಾವು ಡಿಸ್ಟರ್ಬ್ ಮಾಡಿದ್ರೆ ಏನಾದ್ರೂ ಫ್ಯೂಚರ್ ಅಲ್ಲಿ ಅದು ಏನಾದ್ರೂ ತೊಂದರೆ ಆಗುತ್ತಾ, ಆರ್ ಅದನ್ನ ನಾವು ಏನಂತಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು. ಸೊ ಈ ತರದೆಲ್ಲ ಸಮ್ ಪಾಯಿಂಟ್ಸ್ ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಲೀಚೇಟ್ ಅಂಡ್ ಗ್ಯಾಸ್ ಕಂಟ್ರೋಲ್ ಫೆಸಿಲಿಟಿ ಟು ಬಿ ಯೂಸ್ಡ್. ನೋಡಿ ಲೀಚೇಟ್ ಯಾವ್ದಿದೆ, ಗ್ಯಾಸ್ ಕಂಟ್ರೋಲ್ ಸಿಸ್ಟಮ್, ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮೇಜರ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅಂತ ನಾನು ಹೇಳಿದ್ದೆ, ಗೊತ್ತಾಯ್ತಾ. ಇದನ್ನ ನೆನ್ಪಿಟ್ಕೊಳ್ಳಿ. ಇವೆರಡನ್ನ ರಿಕವರಿ ಯಾವ ತರ ಮಾಡ್ಕೋತೀರಾ, ಏನ್ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದ್ದಾರೆ, ಮತ್ತೆ ಲೀಚೇಟ್ ನ ಯಾವ ತರ ನೀವು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಬೇಕಾಗುತ್ತೆ. ಎಕ್ಸೆಸ್ ಟು ದ ಸೈಟ್, ಅಂದ್ರೆ ಸೈಟ್ ಬರೋಕೆ ಎಷ್ಟು ಈಸಿ ಇದೆಯಾ, ಡಿಫಿಕಲ್ಟ್ ಆಗುತ್ತಾ, ದೂರ ಇದೆಯಾ, ಹತ್ರ ಇದೆಯಾ, ಎಕಾನಮಿ ಇದೆಯಲ್ವಾ, ಇದೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ ಯಾವಾಗ ನೀವು ಕ್ಯಾನಿಯನ್ ಆರ್ ಡಿಪ್ರೆಷನ್ ಮೆಥಡ್ ಯೂಸ್ ಮಾಡ್ತಾ ಇರುವಾಗ. ಓಕೆ, ಸೊ ಇದರಲ್ಲಿ ಏನಿದೆ, ಇನ್ ಎ ಕ್ಯಾನಿಯನ್ ಸೈಟ್ ಫಿಲ್ಲಿಂಗ್ ಸ್ಟಾರ್ಟ್ಸ್ ಎಟ್ ದ ಹೆಡ್ ಇಸ್ ನಥಿಂಗ್ ಬಟ್ ಎಟ್ ದ ಟಾಪ್, ರೈಟ್, ಹೈಯರ್ ಎಂಡ್ ಆಫ್ ದ ಕ್ಯಾನಿಯನ್ ಅಂಡ್ ಎಂಡ್ಸ್ ಎಟ್ ದ ಮೌತ್, ಅಂದ್ರೆ ಕೆಳಗಡೆ, ಗೊತ್ತಾಯ್ತಾ. ಇದನ್ನ ಮೌತ್ ಅನ್ಕೊಳ್ಳಿ ನೀವು. ಮೌತ್ ಹೆಡ್ ಅಂತಂದ್ರೆ ನಮ್ ತಲೆ, ಮೌತ್ ಅಂದ್ರೆ ಕೆಳಗಡೆ, ಸೊ ಮೇಲ್ಗಡೆಯಿಂದ ಕೆಳಗಡೆ ಈ ತರನು ತಿಳ್ಕೊಬಹುದು. ದಿಸ್ ಪ್ರಾಕ್ಟೀಸ್ ಪ್ರಿವೆಂಟ್ಸ್ ಅಕ್ಯುಮುಲೇಷನ್ ಆಫ್ ವಾಟರ್ ಬಿಯಾಂಡ್ ದ ಲ್ಯಾಂಡ್ ಫಿಲ್. ಅಂದ್ರೆ ಈಗ ನೀವು ಇಲ್ಲಿ ಸಾಲಿಡ್ ವೇಸ್ಟ್ ನ ಇಲ್ಲಿ ಫಿಲ್ ಮಾಡಿದೀರಾ, ಏನಾಗುತ್ತೆ, ನೀವು ಕಂಪ್ರೆಸ್ ಮಾಡಿದೀರಾ, ಈ ವಾಟರ್ ಏನಾಗುತ್ತೆ ಕೆಳಗಡೆ ರನ್ ಆಫ್ ಆಗ್ಬಿಡುತ್ತೆ, ರೈಟ್. ಸೊ ಇಲ್ಲಿ ನೀವೇನಂತಂದ್ರೆ ಲೀಚೆಡ್ ಕಲೆಕ್ಷನ್ ಏನಂತಂದ್ರೆ ಸಿಸ್ಟಮ್ ನ ರೆಡಿ ಮಾಡ್ಕೋಬಹುದು, ರೈಟ್. ಡೆಫಿನೆಟ್ ಆಗಿ ಇಲ್ಲಿ ಡೌನ್ ಅಲ್ಲೇ ಬರುತ್ತೆ ಅದು, ಯಾಕಂದ್ರೆ ನೀವು ಟಾಪ್ ಅಲ್ಲಿ ಮಾಡ್ತಾ ಇದೀರಾ. So waste usually they are deposited on the canyon floor and from there are pushed against the canyon face at a slope of 2:1. Right, ಇಲ್ಲಿ ನೋಡಿ ಇದ್ರದ್ದು ಇಲ್ಲಿ ಸ್ಕೆಚ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಲ್ಲಿ ಇದು ಟಾಪ್, ಇದು ಬಾಟಮ್ ಆವಾಗಲೇ ಹೇಳಿದೆ ನಾನು. ಸೊ ಇದು ಟಾಪ್ ಆರ್ ಹೆಡ್ ಅನ್ನೋಣ, ಇದು ನಮ್ಮ ಮೌತ್ ಅನ್ನ ಅನ್ಬೋದು, ರೈಟ್. ಸೊ ಹಿಲ್ ಟು ಬಾಟಮ್ ಅಲ್ಲಿ ಈ ತರ ಬರುತ್ತೆ ಇದು. ಸೊ ಇನ್ ದಿಸ್ ವೇ ಹೈಯರ್ ಡಿಗ್ರಿ ಆಫ್ ಕಾಂಪ್ಯಾಕ್ಷನ್ ಕ್ಯಾನ್ ಬಿ ಅಚೀವ್ಡ್. ಕಂಟ್ರೋಲ್ ಆಫ್ ಸರ್ಫೇಸ್ ಡ್ರೈನೇಜ್ ಆಫ್ಟನ್ ಈಸ್ ಕ್ರಿಟಿಕಲ್ ಫ್ಯಾಕ್ಟರ್. ಸರ್ಫೇಸ್ ಡ್ರೈನೇಜ್ ಅಂದ್ರೆ ಈಗ ಇಲ್ಲಿ ಏನು ಅಪ್ಲೈ ಮಾಡ್ತೀವಿ, ಸೊ ಇಲ್ಲಿ ಮೇಲ್ಗಡೆ ಹರಿಯೋ ಏನು ವಾಟರ್ ಕಂಟೆಂಟ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ, ಯಾಕೆಂದ್ರೆ ಡೌನ್ ಫಿಲ್ ಅಲ್ಲಿ ಏನೇನ್ ನೀರು ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಗೊತ್ತೇ ಆಗೋದಿಲ್ಲ, ರೈಟ್. ಅದು ತುಂಬಾ ಒಂದು ಕ್ರಿಟಿಕಲ್ ಫ್ಯಾಕ್ಟರ್ ಇರುತ್ತೆ ಅಂತ ಹೇಳ್ತಾ ಇರೋದು. ಎ ಕೀ ಟು ದ ಸಕ್ಸಸ್ಫುಲ್ ಯೂಸ್ ಆಫ್ ದಿಸ್ ಮೆಥಡ್ ಈಸ್ ಅವೈಲಬಿಲಿಟಿ ಆಫ್ ದಿ ಅಡ್ವೊಕೇಟ್ ಮಟೀರಿಯಲ್ ಟು ದ ಕವರ್ ದ ಇಂಡಿವಿಜುವಲ್ ಲಿಫ್ಟ್. ತುಂಬಾ ಇಂಪಾರ್ಟೆಂಟ್ ಇದೆ, ಕವರಿಂಗ್ ಮಟೀರಿಯಲ್ ತುಂಬಾ ಇಂಪಾರ್ಟೆಂಟ್.
ಕವರ್ ಮಾಡದೇ ಇದ್ರೆ ತುಂಬಾ ಕಷ್ಟ ಆಗುತ್ತೆ, ರೈಟ್. ಆಸ್ ದೇ ಆರ್ ಕಂಪ್ಲೀಟೆಡ್ ಅಂಡ್ ಟು ಬಿ ಪ್ರೊವೈಡ್ ದ ಎಂಟೈರ್ ಲ್ಯಾಂಡ್ ವೆನ್ ದ ಫೈನಲ್ ಹೈಟ್ ಈಸ್ ರೈಸ್ಡ್, ರೈಟ್. ಸೊ ಈಗ ಇಲ್ಲಿ ನೋಡಿದಾಗ ಸ್ಕೆಚ್ ಅಲ್ಲಿ ಇದನ್ನ ಕಂಪ್ಲೀಟ್ ನಾವು ಸೀಲ್ ಮಾಡೋಕೆ ನಮಗೆ ಕವರಿಂಗ್ ಮಟೀರಿಯಲ್ ಬೇಕು ತಾನೆ, ಅದು ಇದೆಯಾ ಇಲ್ವಾ ಸೈಟ್ ಅಲ್ಲಿ ಚೆಕ್ ಮಾಡಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಎಕಾನಮಿ ಆಗೋದಿಲ್ಲ, ತುಂಬಾ ಜಾಸ್ತಿ ಕಾಸ್ಟ್ ಆಗ್ಬಿಡುತ್ತೆ. ಸೊ ಅವಾಗ ನಮ್ಮ ಪ್ರಾಜೆಕ್ಟ್ ನಾವು ಕಾಸ್ಟ್ ಎಫೆಕ್ಟಿವ್ ಆಗೋದಿಲ್ಲ. ಸೊ ಕವರಿಂಗ್ ಮಟೀರಿಯಲ್ ಎಕ್ಸ್ಕವೇಟೆಡ್ ಫ್ರಮ್ ದ ಕ್ಯಾನಿಯನ್ ವಾಲ್ಸ್ ಆರ್ ದ ಫ್ಲೋರ್ ಬಿಫೋರ್ ದ ಲೈನರ್ ಸಿಸ್ಟಮ್ ಈಸ್ ಇನ್ಸ್ಟಾಲ್ಡ್. Borrow pits and abundant quarries may not contain sufficient soil for the intermediate cover, right. Intermediate cover ಗೆ ಅಷ್ಟೊಂದು ಮಟೀರಿಯಲ್ ಇರೋದಿಲ್ಲ. ಸೊ ದಟ್ ಕವರಿಂಗ್ ಮಟೀರಿಯಲ್ ಮೇ ಹ್ಯಾವ್ ಟು ಬಿ ಇಂಪೋರ್ಟೆಡ್, ಅಂದ್ರೆ ಹೊರಗಡೆಯಿಂದ ತಗೊಂಡ್ ಬರ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಸೈಟ್ ಯಾವ ತರ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ. ಒಂದ್ಸಲ ಹಾರ್ಡ್ ರಾಕ್ ಇರುತ್ತೆ, ಒಂದ್ಸಲ ಸಾಯಿಲ್ ಇದ್ದೇ ಇಲ್ಲ ಅಂದ್ರೆ ಸಿಗೋದಿಲ್ಲ ಮಟೀರಿಯಲ್. ಅದನ್ನ ನಾವು ಇಂಪೋರ್ಟ್ ಅಂದ್ರೆ ಬೇರೆ ಕಡೆಯಿಂದ ತರಿಸಬೇಕಾಗುತ್ತೆ, ಬೇರೆ ಕಡೆಯಿಂದ ನೀವು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಾಸ್ಟ್ ಎಫೆಕ್ಟಿವ್ ತುಂಬಾ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಕಂಪೋಸ್ಟ್ ಪ್ರೊಡ್ಯೂಸ್ ಫ್ರಮ್ ದ ಯಾರ್ಡ್ ವೇಸ್ಟ್ ಅಂಡ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಫಾರ್ ದ ಇಂಟರ್ಮೀಡಿಯೇಟ್ ಕವರಿಂಗ್ ಲೇಯರ್ಸ್. ಇದಕ್ಕೂ ಯೂಸ್ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಸೊ ಇದಿಷ್ಟು ಬಂದ್ಬಿಟ್ಟು ಕ್ಯಾನಿಯನ್ ಆರ್ ಡಿಪ್ರೆಷನ್ ಮೆಥಡ್ ಅಂತ ಅಂತಾರೆ ಇದಕ್ಕೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಈ 3 ಮೆಥಡ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಯಾವುದೇ ತರ ಡೌಟ್ ಇದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ದಟ್ ನಾವು ನೆಕ್ಸ್ಟ್ ಕ್ಲಾಸ್ ನ ಬೇಗ ಮಾಡ್ಬಿಟ್ಟು ಮುಗಿಸು ನಿಮ್ಗೋಸ್ಕರ ಮಾಡ್ತೀವಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.